ತಮಗೆ ಗೊತ್ತಿದೆ ಕಾವೇರಿ ವಿಚಾರದಲ್ಲಿ 70 TMC ಅವರಿಗೆ ಬಿಡಬೇಕು. ಇವತ್ತಿನ ಲೆಕ್ಕಕ್ಕೆ 100 TMC ಎಕ್ಸ್ಟ್ರಾ ಬಿಟ್ಟಿದ್ದೇವೆ. 177.25 TMC ಅವರಿಗೆ ಬಿಡಬೇಕು. ಅಂಥದ್ರಲ್ಲಿ 100 TMC ನಾವು ಎಕ್ಸ್ಟ್ರಾ ಅವ್ರಿಗೆ ಬಿಟ್ಟಿದ್ದೇವೆ. ನೀರನ್ನ ನಾವು ಹಿಡ್ಕೊಳ್ಬಾರದು ಅನ್ನೋ ದೃಷ್ಟಿಯಿಂದ ಅದಕ್ಕೋಸ್ಕರನೇ ನಾವು ಮೇಕೆದಾಟ್ ಯೋಜನೆ ಬೇಕು ಅಂತೇಳಿ ಅವ್ರಿಗೆ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಬಹುಶಃ ನ್ಯಾಯಾಲಯ ನಮಗೆ ನ್ಯಾಯವನ್ನು ಕೊಡ್ತದೆ ಅಂತೇಳಿ ನಮಗೆ ಸಂಪೂರ್ಣವಾದಂತ ನಂಬಿಕೆ ಇದೆ. ಒಟ್ಟಾರೆ ಈ ರಾಜ್ಯದ ಎಲ್ಲಾ ಕಡೆ ಕೂಡ ಬಹಳ ಸುಭದ್ರವಾಗಿ ಈ ವರ್ಷ ಮಳೆ ಆಗಿದೆ. ಜೊತೆಗೆ ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳ ಆದೇಶದಂತೆ ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಬಹಳ ಕಾಳಜಿಯನ್ನ ವಹಿಸಿತ್ತು. ಇಡೀ ರಾಷ್ಟ್ರದಲ್ಲಿ ಎಲ್ಲಾ ಡ್ಯಾಮ್ ಅವರು ಕೂಡ ನಾವು ಯಾವ ರೀತಿ ಇದನ್ನ ಸರಿ ಮಾಡ್ತೀವಿ ಅನ್ನೋದನ್ನು ನೋಡ್ತಾ ಇದ್ರು. ಸೊ ಬಹಳ ಜರೂರಾಗಿ ಬಹಳ ವ್ಯವಸ್ಥಿತವಾಗಿ ಅದನ್ನ ಸರಿ ಮಾಡಿದ್ದೇವೆ. ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಈಗಾಗಲೇ ಒಂದು ತಂಡವನ್ನು ಕೂಡ ನಾವು ರಚನೆ ಮಾಡಿದ್ದೇವೆ. ಎಲ್ಲಾ ಕಡೆ ಕೂಡ ವೀಕ್ಷಣೆ ಮಾಡಿ ಆ ತಕ್ಕಂತೆ ಸೂಕ್ತ ಸಂದರ್ಭದಲ್ಲಿ ಇಂಥ ಯಾವ ಮುಂದಕ್ಕೆ ಅನಾಹುತಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನೆಲ್ಲ ಸರಿಪಡಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಈಗಾಗಲೇ ಕಂಪ್ಲೀಟ್ ನಾವು ಇದ್ರ ಬಗ್ಗೆ ಯಾರನ್ನ ಮಾಡಿದ್ದೇವೆ ಅಂತೇಳಿ ಕೇಂದ್ರದ ತಂಡ, ಫಾರ್ಮರ್ CWC ಮೆಂಬರ್ಸು ಅಂತವರೆಲ್ಲ ಮುಖಂಡತ್ವದಲ್ಲಿ ಆ ಸಮಿತಿ ಮಾಡಿದ್ದೇವೆ. ಈಗ ನಿಮಗೆ ಒಂದು ಟ್ವೀಟ್ ಕೂಡ ಇವತ್ತು ಮಾಡ್ತಾ ಇದ್ದೇವೆ, ಸದಸ್ಯರು ಯಾರ್ಯಾರು ಇದ್ದಾರೆ ಅಂತೇಳಿ ಅದನ್ನ ಮಾಡಿದ್ದೇವೆ. ಇಲ್ಲೂ ಕೂಡ 21ನೇ ತಾರೀಕಿಗೆ ಅನೇಕ ಈಗ ಒಂದು ನಿಮಗೆ ಮಾಹಿತಿಯನ್ನು ಕೂಡ ನಾವೆಲ್ಲ ಈಗ ಬಿಡುಗಡೆ ಮಾಡ್ತೇವೆ, ಇಲ್ಲಿ ಏನೇನು ಆಗಿದೆ ಅಂತೇಳಿ. ಆದ್ರೆ ಯಾರು ಗಾಬರಿ ಪಡಬೇಕಾದಿಲ್ಲ. ಜೊತೆಗೆ ಈ ಭಾಗದ ರೈತರ ಏನು ಕೆಲವು ಲ್ಯಾಂಡ್ ಅಕ್ವಿಷನ್ಸ್ ಇದೆ, ಸಂತ್ರಸ್ತ ವಿಚಾರ ಇದೆ. ನಮ್ಮ ಎಲ್ಲಾ ಮಂತ್ರಿಗಳು, 3 ಜನ ಮಂತ್ರಿಗಳು ಮತ್ತು ಶಾಸಕರು ಅವರೆಲ್ಲ ನನ್ನ ಹತ್ರ ಪ್ರಸ್ತಾವನೆ ಮಾಡಿದ್ದಾರೆ. ಕಳೆದ ವಾರ ಏನೇನು ಕೆಲಸಗಳಾಗಬೇಕು ಅನ್ನೋದು ಕೂಡ ನಾನು ಅವ್ರ ಹತ್ರ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೇನೆ. ಮುಂದಕ್ಕೆ ಆ ಬೋರ್ಡ್ ಅಲ್ಲಿ ಇಡ್ತೇವೆ. ಈಗ ಸಂತ್ರಸ್ತರ ವಿಚಾರದಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಸದ್ಯದಲ್ಲೇ ಒಂದು ಪ್ರತ್ಯೇಕವಾದಂತಹ ಸಭೆಯನ್ನು ಕೂಡ ಕರೆದು ಅದಕ್ಕೆಲ್ಲ ಪರಿಹಾರ ಕೊಡುವಂತ ಯಾವ ರೀತಿ ನಾವು ಸಹಕಾರ ಕೊಡಬಹುದು ಕಾನೂನು ಚೌಕಟ್ಟಿನಲ್ಲಿ ಅಂತೇಳಿ ಅದನ್ನು ಕೂಡ ನಾವು ಮಾಡುವುದಿದ್ದೇವೆ. ಜೊತೆಗೆ ಕೃಷ್ಣ ಆರತಿ, ಗಂಗಾ ಪೂಜೆ ಮಾಡಬೇಕು ಅಂತ ಕೂಡ ನಮ್ಮ ಸ್ಥಳೀಯ MB ಪಾಟೀಲು, ಶಿವಾನಂದ ಪಾಟೀಲು ಮತ್ತು ನಮ್ಮ ಶಾಸಕರು ತಿಮ್ಮಾಪುರ ಎಲ್ಲ ಕೂಡ ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ. ಅದು ಈಗಾಗಲೇ ಕಾವೇರಿ ಪೂಜೆ, ತುಂಗಾ ಆರತಿ ಈಗಾಗಲೇ ನಡೀತಾ ಇದೆ. ಕಾವೇರಿ ಆರತಿನೂ ಕೂಡ ನಡೀಲಿಕ್ಕೆ ಒಂದು ಸಮಿತಿ ಮಾಡಿದ್ದೇವೆ. ಇಲ್ಲೂ ಕೂಡ ಒಂದು ವೈಬಲಿಟಿನ ನಾವು ವರ್ಕೌಟ್ ಮಾಡ್ತೇವೆ. ಯಾಕಂದ್ರೆ ಬಹಳ ಜನ ಪ್ರವಾಸಿಗರು ಇಲ್ಲೂ ಕೂಡ ಬಹಳ ದೊಡ್ಡದಾಗಿದೆ. ಇಲ್ಲಿರಂತ ಏನು ಒಂದು ಮೊದಲಿಂದ ಕೂಡ ಈ ಒಂದು ಗಾರ್ಡನ್ ಇದೆ, ಬಹಳ ಚೆನ್ನಾಗಿದೆ. ಇನ್ನ ಹೆಚ್ಚಿಗೆ ನಮ್ಮ ಟೂರಿಸ್ಟ್ ನ ಆಕರ್ಷಣೆ ಮಾಡಲಿಕ್ಕೆ ಏನ್ ಕಾರ್ಯಕ್ರಮ ರೂಪಿಸಬೇಕು ಆ ಕೆಲಸವನ್ನು ಕೂಡ ನಾವು ಮಾಡೋದಿದ್ದೇವೆ. ಸೊ ಅದರಿಂದ ಈ ನಮ್ಮ ರಿಹ್ಯಾಬಿಟೇಷನ್ ಮಾನಿಟರಿಂಗು ಕೆಲವು ವಿಚಾರದಲ್ಲಿ ಕೆಲವು ಅನೇಕ ವಿಚಾರಗಳಿದೆ. ಈಗಾಗಲೇ ನವೆಂಬರ್ ಅಲ್ಲೂ ಕೂಡ, ಏಪ್ರಿಲ್ ನವೆಂಬರ್ ಅಲ್ಲೂ ಕೂಡ ಕೆಲವು ನಮ್ಮ ಟೀಮ್ ಕೂಡ ಎಲ್ಲ ಈಗಾಗಲೇ ಇನ್ಸ್ಪೆಕ್ಷನ್ ಮಾಡಿದೆ. ಆಮೇಲೆ ನಾರಾಯಣಪುರ ಡ್ಯಾಮ್ ನಲ್ಲಿ ಈಗಾಗಲೇ ಅಲ್ಲೂ ಕೂಡ ಲೇಟೆಸ್ಟ್ ಟೆಕ್ನಾಲಜಿ ಹಾಕಿ ಆ ಗೇಟ್ ಅನ್ನು ಕೂಡ ನಾವು ಅಲ್ಲಿ ಅಳವಡಿಸಿರೋದು ತಮಗೆಲ್ಲ ಈಗಾಗಲೇ ಗೊತ್ತಿರುವಂತ ವಿಚಾರ. ಸೊ ಅದರಿಂದ ಡ್ಯಾಮ್ ನ ನಾವು ಯಾವ ರೀತಿ ಸೇಫ್ಟಿಯಾಗಿ ನಾವು ಇಟ್ಕೊಳ್ಬೇಕು ಅದಕ್ಕೆಲ್ಲ ತರದ ವ್ಯವಸ್ಥೆ ಕೂಡ ಈಗಾಗಲೇ ನಾವು ಮಾಡಿದ್ದೇವೆ. ಇದನ್ನ ತಮ್ಮ ಗಮನಕ್ಕೆ ನಾನು ತಿಳಿಸ್ತೇನೆ. ಮಿಕ್ಕಿದ ವಿಚಾರವನ್ನ ನಮ್ಮ ಮುಖ್ಯಮಂತ್ರಿಗಳು ತಮ್ಮ ಹತ್ರ ಮಾತಾಡ್ತಾರೆ. ತಾವೆಲ್ಲ ಸಹಕಾರವನ್ನು ಕೂಡ ಕೊಟ್ಟಿದ್ದೀರಿ. ನಿಮ್ಗೆ ಕೂಡ ನಾನು ಅಭಿನಂದಿಸಿ ಕೆಲವು ಬೇರೆ ವಿಚಾರಗಳನ್ನ ಮುಖ್ಯಮಂತ್ರಿಗಳು ತಿಳಿಸ್ತಾರೆ.